ಹ್ಮ್. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿದ್ಯಸ್ವರಾಟ್ ತೇನೇ ಬ್ರಹ್ಮಹೃದಾಯ ಕಾಂತಿಕಾಯೇ ವಿಶ್ವತೈಜಸ ಪ್ರಾಜ್ಞತುರ್ಯ ಆತ್ಮ ಸಮನ್ವಯ ಅನ್ನುವ ಶ್ಲೋಕವನ್ನ ನೋಡಿ ಭಾರತೀ ಪುತ್ರರಾದಂತಹ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧಾದಿಗಳು ಒಟ್ಟು 6 ಮಂದಿ ಭಾರತೀಯ ಜೊತೆಗೆ ಮುಖ್ಯ ಪ್ರಾಣನನ್ನು ಸೇರ್ತಾರೆ. ಅಲ್ಲಿಂದ ವೈಕುಂಠದಲ್ಲಿ ಪರಮಾತ್ಮನ ಬಳಿಗೆ ಹೋಗಿ ಬ್ರಹ್ಮದೊಂದಿಗೆ ಬ್ರಹ್ಮಾಂಡದ ಹೊರಗಿನ ನವಾವರಣಗಳನ್ನು ದಾಟಿ ವಿಶ್ವತೈಜಸ ಪ್ರಾಜ್ಞ ತುರೀಯ ಅನ್ನುವಂತಹ 4 ಭಗವದ್ ರೂಪಗಳನ್ನು ಹೊಂದುತ್ತಾರೆ. ಬಳಿಕ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವ ಭಗವಂತನ ಇನ್ನು ವಿಶಿಷ್ಟ ರೂಪಗಳಲ್ಲಿ ಸಮನ್ವಯಗೊಂಡು ಎಲ್ಲ ಅವತಾರಗಳಾಗಿ ಒಟ್ಟು ಸೇರುವಂತಹ ನಾರಾಯಣ ಅನ್ನುವ ರೂಪದ ದಾರಿಯನ್ನ ಅವನು ಸೇರ್ತಾನೆ. ಇದಕ್ಕೆ ದೇವಯಾನ ಅಂತ ಹೆಸರು. ಇಲ್ಲಿ ಕ್ರಮವಾಗಿ ಒಂದಕ್ಕಿಂತ ಒಂದು ಮೇಲಿನ ಲೋಕಗಳು ಅತ್ಯಂತ ಸುಖಕರವಾದದ್ದು ಅಂತ ಇಷ್ಟು ಪರಮಾತ್ಮನನ್ನು ಆರಾಧನೆ ಮಾಡಿದವನಿಗೆ ವಿಷಯಗಳ ಬಾಧೆ ಉಂಟಾಗದೆ ಮನಸ್ಸಿನಲ್ಲಿ ನಿರಂತರವಾಗಿ ಭಗವಂತನನ್ನ ಇಟ್ಟುಕೊಳ್ಳುತ್ತಾನೆ ಮತ್ತು ಸಂಸಾರಕ್ಕೆ ಆತ ತೆರಿಗೆ ಬರುವುದಿಲ್ಲ ಅಂತ ಇಷ್ಟು ಮಾತನ್ನ ಹೇಳಿದ್ರು. ಮುಂದೆ ಏತೆ ಪಿತೃದೇವಾನಾಂ ಅಯನೇ ದೇವ ನಿರ್ಮಿತೆ ಶಾಸ್ತ್ರೇಣ ಚಕ್ಷುಷಾ ವೇದ ಜನಸ್ಥೋಪಿ ನ ಮುಹ್ಯತಿ. ಈ ಪಿತೃಯಾನ ದೇವಯಾನಗಳು ಪರಮಾತ್ಮನೇ ನಮಗೆ ತೋರಿಸಿದ 2 ದಾರಿಗಳು. ಇದನ್ನ ಶಾಸ್ತ್ರದ ಕಣ್ಣಿನಿಂದ ನೋಡುವವನಿಗೆ ಮತ್ತು ಅಜ್ಞರ ಪ್ರಭಾವಕ್ಕೆ ಒಳಗಾಗದೆ ಸ್ವಲ್ಪ ಜಾಗ್ರತೆಯಿಂದ ನೋಡಿದರೆ ಮಾತ್ರ ಅವನು ನಮುಹ್ಯತಿ, ಅವನು ಸಿಕ್ಕಾಕೊಳ್ಳುವುದಿಲ್ಲ, ಹೊರತು ಭಗವಂತನ ದಾರಿಯನ್ನ ಪಡೀತಾನೆ. ಒಂದು ವೇಳೆ ಈ ದಾರಿಯನ್ನ ಸರಿಯಾಗಿ ತಿಳಿಯದೆ ಹೇಗೇಗೋ ಬಿಡಿಸಿ ಹೇಳಿದ್ರು ಕೂಡ ಅರ್ಥ ಮಾಡಿಕೊಳ್ಳದೆ ಅದನ್ನ ತಮಾಷೆ ಮಾಡೋದು ಅಥವಾ ಅದರ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನ ನಿಂದಿಸೋನಾದ್ರೆ ಅವನ ಆ ದಾರಿಯಿಂದ ಚ್ಯುತನಾಗ್ತಾನೆ. ಶಾಸ್ತ್ರೇಣ ಚಕ್ಷುಷಾ ವೇದ, ಇದನ್ನ ಶಾಸ್ತ್ರದ ಕಣ್ಣಿನಿಂದ ಕಾಣಬೇಕು, ಹೊರತು ಹೊರಗಿನ ಕಣ್ಣಿನಿಂದ ಎಲ್ಲಿ ಉಂಟು ಸ್ವರ್ಗ, ಎಲ್ಲಿ ಉಂಟು ನರಕ, ಎಲ್ಲಿ ಉಂಟು ಪಿತೃದೇವತೆಗಳ ಗುಂಪು, ಶ್ರಾದ್ದ ಹಾಕಿದ್ರೆ ಅವ್ರಿಗೆ ಅಷ್ಟು ದೊಡ್ಡ ಪಿಂಡ ಹೇಗ್ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಅವ್ರ ಹೊಟ್ಟೆ ಒಳಗೆ ಹೋಗ್ಲಿಕ್ಕೆ ಆಗತ್ತಾ ಅಂತ 100 ಹುಚ್ಚು ಪ್ರಶ್ನೆಗಳನ್ನ ಕೇಳಿದ್ರೆ ಹುಚ್ಚುತನ ಹಾಗೆ ಇರ್ಲಿ, ನಿಮ್ಗೆ ಅವ್ರವ್ರ ಹುಚ್ಚು ಅವ್ರವ್ರಿಗೆ ಚಂದ ಅಂತ ಬಿಟ್ಬಿಡ್ಬೇಕಷ್ಟೆ. ಆದಾವಂತೆ ಜನಾನಾಶಂ ಬಹಿರಂತಃ ಪರಾವರಂ ಜ್ಞಾನಂ ಜ್ಞೇಯಂ ವಚೋ ವಾಚ್ಯಂ ಸಮೋಜ್ಯೋತಿಷ್ಠಯತ್ ಸ್ವಯಂ. ಪ್ರಪಂಚದ ಸೃಷ್ಟಿ ಸ್ಥಿತಿ ಪ್ರಳಯ ಇತ್ಯಾದಿಗಳನ್ನೆಲ್ಲ ನಿರಂತರ ಮಾಡುವವನಾದ್ರೂ ಅವನಿಗೆ ಸ್ವತಃ ಸೃಷ್ಟಿ ಪ್ರಳಯಗಳಿಲ್ಲ. ಬ್ರಹ್ಮಾಂಡದ ಹೊರಗೂ ಇರ್ತಾನೆ, ಒಳಗೂ ಇರ್ತಾನೆ. ಬಹಿಹಿ ಅಂತಹ ಪರ ಅವರಂ, ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ, ಎಲ್ಲರಿಗಿಂತ ಚಿಕ್ಕವನು ಆಗಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲರಿಗಿಂತ ಚಿಕ್ಕವನು ಅಂತಂದ್ರೆ ಅಣುವಾಗಿದ್ದಾನೆ. ಅವರ ಅನ್ನೋದು ಪರ ಅಂತಂದ್ರೆ ಎಲ್ಲರಿಗಿಂತ ದೊಡ್ಡ ಮಹತ್ವ ಆಗಿದ್ದಾನೆ. ಜ್ಞಾನಂ, ತಿಳಿಯಬೇಕಾದವನು ಅವನಿದ್ದಾನೆ, ತಿಳಿಸುವವನು ಅವನೇ ಆಗಿದ್ದಾನೆ. ವಾಗ್ರೂಪನಾಗಿ ಮಾತಿಗೆ ಸಿಗುವವನಾಗ್ತಾನೆ, ಆದ್ರೆ ಮಾತಿಗೆ ಸಿಗದವನಾಗಿ ಮತ್ತು ಅಂದ್ರೆ ಪ್ರಶ್ನೆಯಾಗಿ ಉಳಿತಾನೆ. ದೈತ್ಯರಿಗೆ ಅಜ್ಞಾನವನ್ನು ಕೊಡ್ತಾನೆ, ಜ್ಞಾನಿಗಳಿಗೆ ಸುಜ್ಞಾನವನ್ನು ಕೊಡ್ತಾನೆ. ಹೀಗೆ ಸರ್ವತಂತ್ರ ಸ್ವತಂತ್ರನಾಗಿ ಮೋಕ್ಷ ಜ್ಯೋತಿಷ್ಠ ಸ್ವಯಂ, ಮೋಕ್ಷ ದಾತೃತ್ವ ಅನ್ನೋದು ಕೂಡ ಜ್ಯೋತಿ ಅಂದ್ರೆ ಬೆಳಕು, ಅಂತರಂಗದ ಬೆಳಕು, ಅದನ್ನು ಕೊಡುವವನು ಕೂಡ ಅವನೇ ಆಗಿದ್ದಾನೆ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳನ್ನೆಲ್ಲ ತುಂಬಾ ಕಡೆ ಹೇಳುತ್ತಾರೆ. ಆದ್ರೆ ಹಾಗಂದ್ರೆ ಏನು, ಅದು ಎಲ್ಲಿ ಹೇಳಿದ್ದಾರೆ, ನೀವೇ ಸುಮ್ಮನೆ ಹೇಳ್ತೀರಾ ಅನ್ನೋದಕ್ಕೆ ಭಾಗವತ ಆದಾವಂತೆ ಜನಾನಾಶಂ, ಶುರು ಮತ್ತು ಕೊನೆ ಎರಡನ್ನು ಮಾಡುವವನು, ಮಧ್ಯದಲ್ಲಿ ಇರಿಸುವವನು,
ಕಾಲಕ್ಕೆ ತಕ್ಕಂತೆ ಅವರಿಗೆ ಬೇಕಿರುವ ಸುಖಗಳನ್ನ ಕೊಡುವವನು ಅನ್ನುವ ಹಿನ್ನೆಲೆಯಲ್ಲಿ ಭಗವಂತ ಸರ್ವಪ್ರದ ಏನ್ ಬೇಕೋ ಅದನ್ನ ಕೊಡ್ತಾನೆ ಅನ್ನೋದನ್ನ ಹೇಳಿದ್ವಿ. ಅಬಾಧಿತೋಪಿ ಹ್ಯಾಭಾಸೋ ಯಥಾ ವಸ್ತುತಯಾ ಸ್ಮೃತ ದುರ್ಘಟತ್ವಾದ ಇಂದ್ರಿಯಕಂ ತದ್ವದರ್ಥದು ಕಲ್ಪಿತಂ. ಜೀವ ಎಂದೂ ಕೂಡ ನಾಶವಾಗುವವನಲ್ಲ. ಅಚ್ಛೇದ್ಯೋ ಯಮದಾಹ್ಯೋ ಯಮಕ್ಲೇದ್ಯೋ ಶೋಷ್ಯ ಏವಚ ಅಂತ ಹೇಳಿದ್ದಾರೆ. ಅಬಾಧಿತೋಪಿ ಆಭಾಸ, ಆದ್ರೆ ಅವನ ಆಭಾಸ ಅಂದ್ರೆ ಪ್ರತಿಬಿಂಬ ಅಂತ ಅರ್ಥ. ಅವನಂತೆ ಕಾಣುವವನು, ಅವನಲ್ಲ ಅವನಂತೆ ಕಾಣುವನು. ಅಬಾಧಿತೋಪಿ ಅಲ್ಲ, ಅವನು ಶಾಶ್ವತವಾಗಿದ್ದಾನೆ, ಅವನಿಗೂ ಕೂಡ ಕಾಲದ ವ್ಯಾಪ್ತಿ ಇಲ್ಲ, ಅವನಿಗೂ ಕೂಡ ನಾಶ ಇಲ್ಲ ಅನ್ನೋ ಈ ಕಾರಣಕ್ಕಾಗಿ ಹೋಲಿಕೆ ಇದೆಯಲ್ವಾ ಅಂದ್ರೆ ಹೋಲಿಕೆ ಇದೆ, ಅದರದ್ದು ಪ್ರತಿಫಲನಗೊಳ್ಳುವಂತಹ ಪ್ರತಿಬಿಂಬದ ಹೋಲಿಕೆ ಹೊರತು ಅವನು ನೇರವಾಗಿ ಆ ಮಹಾಶಕ್ತಿಯ ಸ್ವರೂಪದ ಎಲ್ಲ ಗುಣಗಳು ಆತನಲ್ಲಿ ಇರುವುದು ಸಾಧ್ಯ ಇಲ್ಲ. ಯಥಾ ವಸ್ತುತಯಾ ಸ್ಮೃತ, ಹೇಗಿದ್ದಾನೋ ಹಾಗೆ ಅವನನ್ನ ಶಾಸ್ತ್ರಗಳು ಕಲ್ಪಿಸಿವೆ. ದುರ್ಘಟತ್ವಾತ್ ಐಂದ್ರಿಯಕಂ ತದ್ವದರ್ಥ ವಿಕಲ್ಪಿತಂ, ಅವನು ಪರಮಾತ್ಮನ ಅನುಗ್ರಹದಿಂದ ನಿತ್ಯನಾಗಿದ್ದಾನೆ. ಇಂದ್ರಿಯ ಗೋಚರನಾದ ಗೋಚರಗೊಂಡಂತ, ಇಂದ್ರಿಯ ಗೋಚರ ಅಂದ್ರೆ ಇಂದ್ರಿಯಕ್ಕೆ ಕಾಣುವಂತಹ ಜಡ ಪ್ರಪಂಚವೂ ಕೂಡ ಪರಮಾತ್ಮ ಇಲ್ಲದೆ ಇದ್ರೆ ಅದು ಇರುವುದು ಸಾಧ್ಯ ಇಲ್ಲ, ಉಳಿಯುವುದು ಸಾಧ್ಯ ಇಲ್ಲ, ವಿಕಾರ ಹೊಂದುವುದು ಸಾಧ್ಯ ಇಲ್ಲ, ತನ್ನಿಂದ ತಾನಿಗೆ ಏನೂ ಆಗುದು ಸಾಧ್ಯ ಇಲ್ಲ. ಜಡಕ್ಕೂ ಕೂಡ ಅದರಲ್ಲಿ ಅದೊಂದು ಅಯಸ್ಕಾಂತ ಇದೆ ಅಂದ್ರೆ, ಅದಕ್ಕೊಂದು ಕರ್ಷಣ ಶಕ್ತಿ ಇದೆ ಅಂದ್ರೆ, ಆ ಕರ್ಷಣ ಶಕ್ತಿಯನ್ನು ಒಳಗಿನಿಂದ ನಿಂತು ಕೊಡುವವನು ಅವನೇ. ಅವನಿಲ್ಲದೆ ಯಾವುದೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತದ್ವದರ್ಥ ವಿಕಲ್ಪಿತಂ, ಅದು ಅರ್ಥವತ್ತಾಗಿ ಕಲ್ಪಿಸಿದ್ದು ಅಂದ್ರೆ ಯಥಾರ್ಥ ಅಂತ, ಯಥಾರ್ಥವಾಗಿ ಕಲ್ಪನೆಗೊಂಡಿದೆ ಹೊರತು ಕೇವಲ ಕಾಣ್ತಾ ಇದೆ ಆದ್ರೆ ಅದು ನಿಮ್ಗೆ ಕೈ ಹಾಕಿದ್ರೆ ಸಿಗಲ್ಲ ಅನ್ನುವ ತರದ ಐಂದ್ರಜಾಲಿಕ ವಿದ್ಯೆಯ ಸೃಷ್ಟಿ ಅಲ್ಲ. ಕ್ಷಿತ್ಯಾದೀನಾಮಿಹಾರ್ಥಾನಾಂ ಛಾಯಾನ ಕಥಮಾಪಿ ನ ಸಂಘಾತೋ ವಿಕಾರೋಪಿ ನ ಪೃಥಂಗ್ನಾನ್ವಿತೋಪಿ ವಾ. ಕ್ಷಿತ್ಯಾದೀನಾಂ ಇಹ ಅರ್ಥಾನಾಂ, ಇದಕ್ಕೆ ಅರ್ಥಕ್ರಿಯಾಕಾರಿ ಅಂತ ಹೇಳ್ತಾರೆ. ಒಂದು ಬಾಯಾರಿದ ಭಕ್ತಿಗೆ ಒಬ್ಬನಿಗೆ ನೀರು ಗಂಟಲಿಗೆ ಬಿತ್ತು ಅಂದ್ರೆ ಅವನ ತೃಷೆ ಪರಿಹಾರ ಆಗ್ತಾ ಇದೆ, ಇದು ಅತ್ಯಂತ ಪ್ರಾಮಾಣಿಕ. ಆದ್ರಿಂದ ಈ ಪ್ರಪಂಚದಲ್ಲಿಯೂ ಕೂಡ ಆಗುವಂತಹ ಪ್ರತಿಯೊಂದು ಕೆಲಸದ ಹಿಂದೆ ಅರ್ಥಕ್ರಿಯಾಕಾರಿತ್ವ ಇದೆ. ಆದ್ರಿಂದಾಗಿ ಪದಾರ್ಥದ ಸೃಷ್ಟಿಯಲ್ಲಿ ಮತ್ತೆ ಹಲವು ಪ್ರಕಾರದ ಸೃಷ್ಟಿ ಇಲ್ಲ. ಸೃಷ್ಟಿ ಅಂದ್ರೆ ಒಂದೇ. ಯಾಕೆಂದ್ರೆ ಪೃಥಿವಿ ಅದು ನ ಸಂಘಾತ, ನೀರಿನ ರಾಶಿ ಅಲ್ಲ, ನ ವಿಕಾರ, ನೀರಿನ ಪರಿಣಾಮವೂ ಅಲ್ಲ, ನ ಪೃಥಕ್, ನೀರಿಲ್ಲದೆ ಪ್ರತ್ಯೇಕವಾಗಿ ಪೃಥ್ವಿಗೆ ಇರ್ಲಿಕ್ಕೂ ಬರಲ್ಲ, ನೀರಿನ ಜೊತೆಗೆ ಇರುವ ಯಾವ ವಸ್ತು ಅದಲ್ಲ. ಅದೇನು ವಿಚಿತ್ರವಾಗಿ ಹೇಳ್ತಾರೆ, ನ ಸಂಘಾತ ನ ವಿಕಾರ ನ ಪೃಥಕ್ ನಾನ್ವಿತೋಪಿವ ಅಂದ್ರೆ ಎಲ್ಲದೂ ಎಲ್ಲದಕ್ಕಿಂತಲೂ ಬೇರೆ ಆಗಿರುತ್ತೆ, ಆದ್ರೆ ಕೆಲವು ಗುಣಗಳಿಂದ ಎಲ್ಲದರಲ್ಲೂ ಸಮಾನವಾದ ಅಂಶವೂ ಇರುತ್ತೆ. ನೀರಿನ ಜೊತೆಗೆ ಇರುತ್ತಾ ಅಂದ್ರೆ ಮುಳುಗೋಗುತ್ತೆ, ನೀರಿನಿಂದ ಪ್ರತ್ಯೇಕವಾಗಿರುತ್ತಾ ಅಂದ್ರೆ ಕೆಲವೊಂದ್ ಸರ್ತಿ ಅಲ್ಲೇ ಆವಿಯಾಗಿ ನೀರು ಅದರಲ್ಲೇ ಕಾಣುತ್ತೆ. ನೀರಿನ ಪರಿಣಾಮ ಕೇಳಿದ್ರೆ ನೀರು ಹಾಗೆ ಇರುತ್ತೆ, ಕಲ್ಲು ಅದರ ಜೊತೆಗೆ ಇರುತ್ತೆ ಎಷ್ಟು ದಿವಸ ಆದ್ರೂ ಕೂಡ. ಆದ್ರೆ ಪೃಥ್ವಿ ಅನ್ನೋದು ನೀರಿನದ್ದೇ ರಾಶಿ ಅಲ್ಲ, ನೀರಿಗಿಂತ ಬೇರೆ ಆಗಿ ಕಾಣಿಸಿಕೊಳ್ಳುತ್ತೆ. ಆದ್ರೆ ಅನೇಕ ರೀತಿಯ ಚಟುವಟಿಕೆಗಳನ್ನ, ಏನಂದ್ರೆ ಎಲ್ಲಾ ಒಂದೇ ಅಂದ್ರೆ ಮಣ್ಣು ನೀರಾಗ್ಬೇಕು, ನೀರು ಮಣ್ಣಾಗ್ಬೇಕು ಅಂತ ಪ್ರಶ್ನೆ. ಅದಕ್ಕೆ ಅದು ನೀರು ನೀರೇ, ಮಣ್ಣು ಮಣ್ಣೆ, ನೀರು ಮಣ್ಣಾಗುದಿಲ್ಲ, ಮಣ್ಣು ನೀರಾಗುದಿಲ್ಲ ಅನ್ನುವ ಕಥಮಾಪಿ ಹೇಗೆ ಪ್ರಯತ್ನ ಪಟ್ಟರು ಕೂಡ ಒಂದು ವಸ್ತು ಇನ್ನೊಂದು ವಸ್ತು ಆಗುದಿಲ್ಲ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ವಿಕಾರ ಹುಟ್ಟಬಹುದು, ಆದ್ರೆ ಇನ್ನೊಂದು ವಸ್ತು ಆಗುವುದು ಸಾಧ್ಯವೇ ಇಲ್ಲ. ಪೃಥಿವಿ ಅನ್ನೋದು ಬೇರೆ ಪದಾರ್ಥಗಳ ಪ್ರಭಾವದಿಂದ ಬೇರೆ ಪದಾರ್ಥಗಳ ಸ್ವರೂಪವನ್ನು ಹೊಂದುತ್ತೆ ಅನ್ನೋದನ್ನ ಇಲ್ಲಿ ತನಕ ಯಾರೂ ಒಪ್ಕೊಂಡಿಲ್ಲ, ಕಂಡಿಲ್ಲ, ಅನುಭವಿಸಿಲ್ಲ. ಧಾತವೋ ಅವಯವಿತ್ವಾಚ್ಚ ತನ್ಮಾತ್ರಾವಯವೈರ್ವಿನ ನ ಸ್ಯುತ್ಯವಯ ವಿನ್ಯಾಸ ವಿನ್ಯಾಸನ್ನಾವಯವ ಇವ. ಅದು ಒಂದೇ ಶಬ್ದ ಹಾಗೆ ಮಧ್ಯದಲ್ಲಿ ಕಟ್ಟಾಗಿದೆ. ಪೃಥಿವಿ ಮೊದಲಾದಂತಹ ಅನೇಕ ಭೂಧಾತುಗಳೇನಿವೆ ಅಂದ್ರೆ ಗೈರಿಕ ಧಾತು ಇರ್ಬೋದು ಅಥವಾ ಲೋಹಗಳು ಎಲ್ಲ ಸೇರಿ ಧಾತುಗಳೇನಿದೆ ಅವುಗಳಿಗೆ ಅನೇಕ ಅವಯವಗಳಿರುವುದರಿಂದ ಅವುಗಳು ಅವಯವಿ, ಅವಯವ ಉಳ್ಳದ್ದು ಅವಯವಿ. ಅವುಗಳಿಂದ ಅವಯವಗಳಿಗೆ
ಏನೂ ವ್ಯತ್ಯಾಸ ಇಲ್ಲ ಅಂದ್ರೆ ಅವಯವಿ ಹೇಗಾಗುತ್ತೆ? ಅವಯವಗಳು ಸೇರಿ ಅವಯವಿ ಆಗ್ಬೇಕು. ಅವಯವಗಳು ಇಲ್ಲ, ಎಲ್ಲ ಅವಯವನೇ ಒಂದೇ. ಅವಯವಿ ಹೇಗಾಗುತ್ತೆ? ಅವಯವಿ ಇಲ್ಲ ಅಂತ ಆದ್ರೆ ಅವಯವಗಳು ಸೇರ್ಕೊಂಡಿಲ್ಲ ಅಂತ ಅರ್ಥ. ಹಾಗಾಗಿ ಅವಯವ ಇಲ್ಲ ಅನ್ನೋದು ಒಪ್ಕೊಳ್ಳಿಕ್ಕಾಗಲ್ಲ. ಅವಯವಗಳಿರುವುದರಿಂದಲೇ ಅವಯವಿ ಅಂತನೂ ಒಪ್ಪಿಕೊಳ್ಬೇಕಾದದ್ರಿಂದ ಪರಸ್ಪರ ಒಂದಕ್ಕಿಂತ ಒಂದು ಭಿನ್ನವಾದದ್ದಾಗಿ ಈ ಜಗತ್ತನ್ನ ಅರ್ಥ ಮಾಡಿಕೊಳ್ಬೇಕು. ಸ್ಯಾತ್ ಸಾದೃಶ್ಯ ಭ್ರಮಸ್ತಾವತ್ ವಿಕಲ್ಪೇ ಸತಿ ವಸ್ತುನಃ ಜಾಗೃತ್ ಸ್ವಪ್ನೋ ಯಥಾ ಸ್ವಪ್ನೆ ತಥಾ ವಿಧಿ ನಿಷೇಧತಾ. ಅವಯವಿಗಳಿಗೆ ಅತ್ಯಂತ ಸಾದೃಶ್ಯವಿದೆ, ಹತ್ತಿರ ಇದೆ. ಹತ್ತಿರ ಇದೆ ಅಂದ್ರೆ ಏನು ಅಂದ್ರೆ ಅದರದ್ದೇ ಸೂಕ್ಷ್ಮ ರೂಪ ಅನ್ನೋದಷ್ಟೇ. ಅದೇ ಅಲ್ಲ. ಅದೇ ಆಗಿದ್ರೆ ಭಾರ ಒಂದೇ ಇರ್ಬೇಕಿತ್ತು, ಅದೇ ಆಗಿದ್ರೆ ಆಕಾರ ಒಂದೇ ಇರ್ಬೇಕಿತ್ತು, ಅದೇ ಆದ್ರೆ ಬಣ್ಣ ಅದರಷ್ಟು ಸ್ಪಷ್ಟವಾಗಿ ಕಾಣಬಾರದಿತ್ತು. ಪರಮಾಣುವಿನದ್ದು ಕಾಣಲ್ಲ, ಆದ್ರೆ ಪರಮಾಣುವಿನಿಂದ ಆದ ಗೋಲದ್ದು ಬಣ್ಣ ಕಾಣುತ್ತೆ. ಹಾಗಾಗಿ ಸ್ಯಾತ್ ಸಾದೃಶ್ಯ ಭ್ರಮಸ್ತಾವತ್, ಕೆಲವೊಮ್ಮೆ ಸಾದೃಶ್ಯ ಅನ್ನೋದು ಕೂಡ ಭ್ರಮೆಯಾಗಿ ಕಾಣುತ್ತೆ ಹೊರತು ವಿಕಲ್ಪೇ ಸತಿ ವಸ್ತುನಃ, ಭೇದವು ಅವಯವಿಗಳಿಗೆ ಪರಸ್ಪರ ಸ್ವಲ್ಪವೇ. ಅಂದ್ರೆ ನಾವು ಮಾತಿನಲ್ಲಿ ಹೇಳುವುದಿದೆ, ಕಂಡಿದ್ರೆ ಹಾಗೆ ಹೇಳ್ಬೋದಿತ್ತು. ಅದು ಮಾತಿನಲ್ಲೂ ಕೂಡ ನಾವು ಕೇವಲ ಮಾತು ಕೂಡಿಸ್ಲಿಕ್ಕೋಸ್ಕರ ಹೇಳುದು ಹೊರತು ಅದು ಕೂಡ ಈಗ ಮಣ್ಣಿನ ಆಕಾರ ಅಥವಾ ಕಲ್ಲಿನ ಆಕಾರ, ಕಲ್ಲು ಮತ್ತು ಆಕಾರ ಒಂದೇ ಆಗಿದ್ರು ಕೂಡ, ಒಂದೇ ಆಗಿದೆ ಅಂತಂದ್ರೆ ಕಲ್ಲೇ ಆಕಾರ ಆದ್ರೂ ಕೂಡ ನಾವು ಕಲ್ಲಿನ ಆಕಾರ ಅಂತ ಬಿಡಿಸಿ ಹೇಳಲಿಕ್ಕೆ ಬರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ನಾವು ಅಭೇದ ಹೇಳಿದ್ರೆ ತಪ್ಪಲ್ಲ. ಆದ್ರೆ ಎರಡು ಕಲ್ಲು ಪಕ್ಕ ಪಕ್ಕ ಇದೆ, ಆ ಕಲ್ಲಿಗೆ ಪರಸ್ಪರ ಈ ಕಲ್ಲಿಗೆ ಸಾದೃಶ್ಯ ಇದೆ ಎಂದ ಮಾತ್ರಕ್ಕೆ ಅದನ್ನು ಒಂದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೇಗೋ ಹಾಗೆ ಸ್ವಪ್ನದಲ್ಲಿ ಜಾಗೃತಿನಲ್ಲಿ ಪರಸ್ಪರ ಒಂದಕ್ಕೊಂದು ಭೇದವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ತೇವೆ. ಸ್ವಪ್ನೆ ತಥಾ ವಿಧಿ ನಿಷೇಧತ. ಜಲ ಅದು ಪೃಥ್ವಿ ಅಲ್ಲ, ಪೃಥ್ವಿ ಅದು ಜಲ ಅಲ್ಲ. ಈ ಎರಡಕ್ಕೂ ಕೂಡ ಪರಸ್ಪರ ಒಂದಕ್ಕಿಂತ ಒಂದು ಭಿನ್ನ ಅಂತ ಅನ್ನೋದು ಕೂಡ ಪರಮಾತ್ಮನ ಅನುಗ್ರಹದಿಂದ ಇದೆ ಹೊರತು ವ್ಯತ್ಯಾಸ ಅನ್ನೋದು ಕೂಡ ಒಂದಕ್ಕಿಂತ ಒಂದು ಬೇರೆ ಅನ್ನೋ ವ್ಯತ್ಯಾಸವೂ ಕೂಡ ಅವನು ತೋರ್ಪಡಿಸಲೇ ಹೋಗಿದ್ದಿದ್ರೆ ನಮಗೆ ಈ ಭ್ರಮೆ ಬರಬೇಕಿತ್ತು. ಅಜ್ಞಾನ ಅನ್ನೋದು ಅವನೇ ಕೊಡುದಲ್ವಾ. ಆದ್ರಿಂದ ಅದನ್ನ ನಾವು ಆ ರೀತಿ ತಪ್ಪಾಗಿ ಅನುಸಂಧಾನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಈ ಉಪನಿಷತ್ತಿನ ಸಾರವನ್ನ ಇಲ್ಲಿ ತೆಗೆದು ಬಿಡಿಸಿ ಹೇಳಿದ್ರು. ಜಾಗೃತ ಸ್ವಪ್ನಗಳೆಲ್ಲ ಒಂದಕ್ಕಿಂತ ಒಂದು ಒಬ್ಬನೇ ಅನುಭವಿಸುವುದು. ಆದ್ರೆ ಒಂದು ಬೇರೆ, ಸ್ವಪ್ನದಲ್ಲಿ ನಡೀತಾ ಇರುವಂತದ್ದನ್ನೇ ಜಾಗೃತಲ್ಲಿ ಅನುಭವಿಸ್ತಾ ಇದ್ದಾನೆ ಅನ್ನೋದು ಸುಳ್ಳು. ಸ್ವಪ್ನದಂತೆ ತಾತ್ಕಾಲಿಕ ಅಂತ ಅರ್ಥ. ಸ್ವಪ್ನದಂತೆ ನಮ್ಮ ಕೈಯಲ್ಲಿ ಇಲ್ಲ ಜಗತ್ತು ಅನ್ನೋದು ಅದರ ತಾತ್ಪರ್ಯ. ಸ್ವಪ್ನ ಹೇಗೆ ನಮ್ಮ ಕೈಯಲ್ಲಿ ಇಲ್ವೋ, ಬೇಕಾದನ್ನು ನೋಡ್ತೇನೆ ಅಂತ ಕಣ್ಮುಚ್ಚಿದ್ರೆ ಅದ್ ಬರುತ್ತಾ? ಭಯ ಪಟ್ಕೊಂಡಿದ್ದೆ ಹೇಳ್ತಾನೆ. ಚೆನ್ನಾಗಿ ಅಲಂಕಾರ ಮಾಡಿ ಹೊತ್ಕೊಂಡು ಮಲ್ಕೊಂಡಿರ್ತಾನೆ, ಎಲ್ಲ ಸುಂದರವಾದ ಅಂಗನೇರ ಜೊತೆಗೆ ಸುತ್ತಾಡ್ಬೇಕು ಅಂತ. ಅಂಗ ಮುರಿದು ಕೈಗೆ ಬಿದ್ದು ಕೈಕಾಲು ಏಟಾಗಿ ಎದ್ದು ಬರ್ತಾನೆ. ಅಂತ ಸ್ಥಿತಿಯಲ್ಲಿ ಅವನ ಬದುಕಿಗೆ ತಾನು ಅಂದುಕೊಂಡಂತೆ ಅದಾಗ್ತಾ ಇಲ್ಲ ಹೇಗೋ ಸ್ವಪ್ನದಲ್ಲಿ, ಹಾಗೆ ಎಚ್ಚರವೂ ಕೂಡ ಸ್ವಪ್ನದಂತೆ. ಅಂದ್ರೆ ಅವನು ಅಂದ್ಕೊಂಡ ಹಾಗೇನೆ ಎಲ್ಲ ಆಗಲ್ಲ. ಅದಕ್ಕೆ ಒಬ್ಬ ನಿಯಾಮಕ ಇದ್ದಾನೆ, ಶಾಶ್ವತ ಅಲ್ಲ. ಮತ್ತು ಆ ವಸ್ತುವೇ ಎಚ್ಚರದಲ್ಲಿ ಇದೆ ಅಂತ ನಾವು ಕಲ್ಪಿಸಿಕೊಳ್ಳುವುದು ಕೂಡ ತಪ್ಪು ಅನ್ನೋದಿಷ್ಟು ಅದರ ಅಭಿಪ್ರಾಯ. ಮುಂದೆ ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾತ್ಮನ ವರ್ತಯನ್ ಭೂತ್ಯೇಹ ಸ್ವಪ್ನಾನ್ ಧುನುತೆ ಮುನಿ. ಜ್ಞಾನಿಯು ಸದಾ ಪರಮಾತ್ಮನ ವಿಷಯದಲ್ಲಿ, ಆತ್ಮನಃ ವಿಷಯೇ ಪರಮಾತ್ಮನ ವಿಷಯದಲ್ಲಿ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತಗಳನ್ನ ಚಿಂತಿಸಬೇಕು. ಅದು ಸ್ವರೂಪಾನಂದ ಅನುಭವದಿಂದ ಜಾಗೃತ ಸುಷುಪ್ತಿ ಸ್ವಪ್ನಗಳ ನಡುವಿನಲ್ಲಿ ಇರುವ ವ್ಯತ್ಯಾಸವನ್ನು ತಿಳಿದಾಗ ಹೇಗೆ ಅನರ್ಥವನ್ನು ದೂರ ಮಾಡಿಕೊಳ್ಳುತ್ತಾನೋ ಹಾಗೆ ಇಲ್ಲೂ ಕೂಡ ಆಪತ್ತಿನಿಂದ ದೂರ ಆಗ್ತಾನೆ. ಏನ್ ಹಾಗಂದ್ರೆ ಕಾರ್ಯಕಾರಣ ವಸ್ತೈಕ್ಯಂ ಐಕ್ಯ ದರ್ಶನಂ ಪಟವಂತುವತ್
ಅವಸ್ತುತ್ವಾತ್ ವಿಕಲ್ಪಸ್ಯ ಭಾವಾದ್ವೈತಂ ತದುಚ್ಯತೆ. ಪಟ ಮತ್ತು ತಂತುಗಳು ಕಾರ್ಯ ಮತ್ತು ಕಾರಣ ಎರಡು ಬೇರೆ ಬೇರೆ ವಸ್ತುಗಳು. ಆದ್ರೆ ಆ ಪಟವೇ ತಂತು ಆದ ಮೇಲೆ ಆಗ ಈ ವಸ್ತುಗಳಲ್ಲಿ ಪರಸ್ಪರ ಅಭೇದ ಇದೆ ಅನ್ನೋದನ್ನ ನಾವು ಒಪ್ಪಿಕೊಳ್ಳುವುದು ಸರಿ. ಅಂದ್ರೆ ಅವನ ಅವಯವಕ್ಕೂ ಅವನ ಅವಯವಗಳಿಂದ ಕೂಡಿದ ಶರೀರಕ್ಕೂ ಭೇದ ಇಲ್ಲ. ಇದನ್ನೇ ಭಾವ ಅದ್ವೈತ. ಭಾವ ಅಂದ್ರೆ ಅವನ ಅವತಾರಗಳು, ಅವನ ಇಂದ್ರಿಯಗಳು, ಅವನ ವ್ಯವಸ್ಥೆಗಳು, ಇದೆಲ್ಲವನ್ನು ಕೂಡ ಸರಿಯಾಗಿ ವಿಕಲ್ಪವಾದಿದ್ರೂ ಕೂಡ ಅದನ್ನ ಅವನು ವಸ್ತುವಲ್ಲ, ನಮ್ಮ ಹಾಗೆ ವಸ್ತುವಲ್ಲ, ವಸ್ತುವಲ್ಲದ ಅತ್ಯಂತ ಮೀರಿದ ತತ್ವ ಅನ್ನುವ ಕಾರಣಕ್ಕೆ ಭಾವದಿಂದಲೇ ಅವನಲ್ಲಿ ಪರಸ್ಪರ ಒಂದಕ್ಕೊಂದು. ಇದನ್ನ ತುಂಬಾ ಕಡೆ ಹೇಳ್ತಾರೆ. ಕೃಷ್ಣನ ಕೇಶ ಹುಟ್ಟಿತು ಕೃಷ್ಣನಾಗಿ ಅಂತ ಹೇಳುವಾಗ ಭಾಗವತವೇ ಮುಂದೆ 10ನೇ ಸ್ಕಂದದಲ್ಲಿ ಹೇಳುತ್ತೆ, ಅವನ ಕೇಶ ಹುಟ್ಟಿತು ಅಂದ್ರೆ ಕೃಷ್ಣನೇ ಹುಟ್ಟಿ ಬಂದ, ಅದಕ್ಕೆ ಕೃಷ್ಣ ಕೇಶ ಜನನ ಅಂತ ಹೇಳ್ತಾರೆ. ಭಗವಂತನೇ ಕೇಶ ರೂಪದಿಂದಲೂ ಕೂಡ ಕಾಣಿಸಿಕೊಳ್ತಾನೆ. ಅವನ ಕೇಶ ಮತ್ತು ಅವನು ಬೇರೆ ಅಲ್ಲ, ಅವನ ಇಂದ್ರಿಯ ಮತ್ತು ಅವನು ಬೇರೆ ಅಲ್ಲ, ಅವನ ಅವತಾರ ಮತ್ತು ಅವನು ಬೇರೆ ಅಲ್ಲ, ಅವನ ಮೂಲ ರೂಪ ಮತ್ತು ಅವತಾರ ಬೇರೆ ಅಲ್ಲ. ಹೀಗೆ ಪರಸ್ಪರ ಒಂದಕ್ಕೊಂದು ಅತ್ಯಂತ ಸಂಬಂಧಿಯಾದದ್ದು ಅನ್ನುವ ಅರ್ಥದಲ್ಲಿ ಅವನ ಭಾವವನ್ನ ಒಂದು ಅಂತ ಯಾರು ಸ್ವೀಕಾರ ಮಾಡ್ತಾನೋ, ಪಟ ತಂತುವತ್, ಹಗ್ಗ ಮತ್ತು ಹಗ್ಗದಿಂದ ಹೆಣೆದ ಬಟ್ಟೆ ಅನ್ನೋದು ಹೇಗೆ ಒಂದೇ ಆಗುತ್ತೋ ಹಾಗೆ ಇದು ಕೂಡ ಒಂದೇ. ಯದ್ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾ ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ. ಪರಮಾತ್ಮ ಮನಸ್ಸಿನಿಂದ ಮಾಡುವ ಕಾರ್ಯ, ದೈಹಿಕವಾಗಿ ಮಾಡುವ ಕಾರ್ಯ ಮತ್ತು ಮಾನಸಿಕವಾಗಿ ಮಾಡುವ ಕಾರ್ಯ, ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಎಲ್ಲವೂ ಒಂದೇ, ಒಂದರ್ಥ. ಇನ್ನೊಂದು ನಮಗೆ ವಾಕ್ ಮನೋವಾಕ್ ತನುಭಿಹಿ ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ. ಸರ್ವ ಸಮರ್ಪಣ ಮಾಡುವುದೇನಿದೆ ಎಲ್ಲವನ್ನು ಕ್ರಿಯೆಯನ್ನ ಅವನಿಗೇ ಸಮರ್ಪಿಸುವುದು. ಮಾನಸಿಕ ಕ್ರಿಯೆಯನ್ನು ಅವನಿಗೆ ಸಮರ್ಪಿಸುವುದು, ದೈಹಿಕ ಕ್ರಿಯೆಯನ್ನು ಅವನಿಗೆ ಸಮರ್ಪಿಸುವುದು, ವಾಚಿಕ ಕ್ರಿಯೆಯನ್ನು ಅವನಿಗೆ ಸಮರ್ಪಿಸುವುದು. ಒಬ್ಬನಿಗೇನೆ ಈ 3 ಕ್ರಿಯೆಗಳನ್ನು ಸಮರ್ಪಿಸುವುದನ್ನ ಕ್ರಿಯಾದ್ವೈತ ಅಂತ ಕರೀತಾರೆ. ಪರೇ ಬ್ರಹ್ಮಣಿ ಸಾಕ್ಷಾತ್ ಸಮರ್ಪಣ, ನೇರವಾಗಿ ಎಲ್ಲವನ್ನೂ ಸಮರ್ಪಣೆ ಮಾಡುದು. ಅದು ಯಾವುದರಿಂದ? ವಾಕ್ಯನಿಂದ, ಮನಸ್ಸಿನಿಂದ ಮತ್ತು ತನುವಿನಿಂದ, 3ರಿಂದಲೂ ಆದ ಕ್ರಿಯೆಗಳನ್ನ ಒಬ್ಬನಿಗೆ ಸಮರ್ಪಣೆ ಮಾಡುವುದನ್ನ ಕ್ರಿಯಾದ್ವೈತ ಅಂತ ಕರೀತಾರೆ. ಮಾತಲ್ಲೊಂದು, ಕ್ರಿಯೆಯಲ್ಲೊಂದು, ಮನಸ್ಸಿನಲ್ಲೊಂದು ಅಂತಾದ್ರೆ ಅದು ಕ್ರಿಯಾದ್ವೈತ ಆಗುದಿಲ್ಲ. ನಮ್ಮ ಬದುಕಿನಲ್ಲಿ ಹೆಚ್ಚು ಸೋಲಾಗುವುದು ಇದೇ ಕಾರಣಕ್ಕೆ. ನಮ್ದು ಕ್ರಿಯಾದ್ವೈತ ಇಲ್ಲ. ನಾವ್ ಏನ್ ಯೋಚಿಸ್ತೇವೋ ಅದನ್ನ ಮಾತಾಡ್ಬೇಕು, ಏನ್ ಮಾತಾಡ್ತೀವೋ ಅದನ್ನ ನಡೆಸ್ಬೇಕು. ಆದ್ರೆ ಅದು 3 ಕೂಡ ದಿಕ್ಕುಗಳಿಗೆ ಎಲ್ಲೆಲ್ಲೋ ಚೆದುರಿ ಹೋಗುತ್ತೆ. ಅದನ್ನಾಗಿ ಅವನು ಉಪಾಸನೆಯಲ್ಲಿ ಸೋಲ್ತಾನೆ. ಆತ್ಮಜಾಯ ಸುತಾದೀನ ಮನ್ಯೇಷಾಂ ಸರ್ವದೇಹಿನಾಂ ಯತ್ಸ್ವಾರ್ಥ ಕಾಮಯೋರ್ ಐಕ್ಯಂ ದ್ರವ್ಯಾದ್ವೈತಂ ತದುಚ್ಯತೆ. ಪತ್ನಿ, ತನ್ನ ಮಡದಿ, ಮಕ್ಕಳು ಮತ್ತು ಬೇರೆ ಬೇರೆ ಸಂಬಂಧಿಗಳ ಏನೇನೋ ಆಸೆಗಳಿರ್ತವೆ. ಅವುಗಳ ರೂಪಗಳಿಗೆ ಅಂದ್ರೆ ಮಾತೃ ದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಎಲ್ಲ ಕಡೆ ಹೇಳಿದ್ಮೇಲೆ ಆ ಎಲ್ಲಾ ರೂಪಗಳಲ್ಲೂ ಭಗವಂತ ಒಬ್ಬನೇ. ಧ್ವನಿಚೈವ ಸ್ವಭಾಗೇಶ ಪಂಡಿತಾತ್ಮ ದರ್ಶನ, ಇದಕ್ಕೆ ಏನರ್ಥ? ಅದೇ ಅರ್ಥ. ಇದು ಭಗವಂತನ ದ್ರವ್ಯಾದ್ವೈತ. ಎಲ್ಲ ದ್ರವ್ಯಗಳಲ್ಲೂ, ಜಡ ಪದಾರ್ಥದಲ್ಲಾಗ್ಲಿ ಚೇತನ ಪದಾರ್ಥದಲ್ಲಾಗ್ಲಿ ಇರುವವನು ಅವನೇ ಅಂತ ಯಾರು ತಿಳ್ಕೊಂಡು ಎಲ್ಲ ಕಡೆ ಒಬ್ಬನೇ ಭಗವಂತನ ಅಸ್ತಿತ್ವವನ್ನು ಕಲ್ಪಿಸ್ತಾನೋ ಅವನು ದ್ರವ್ಯಾದ್ವೈತವನ್ನು ಅನುಸಂಧಾನ ಮಾಡಿದಂತಹ ಪುಣ್ಯಕ್ಕೆ ಈಡಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಮತ್ತೆ ಮುಂದೆ ಇನ್ನಷ್ಟು ವಿಶೇಷ ವಿಷಯಗಳನ್ನ ಭಗವಂತನ ವಿಶೇಷ ವಿಷಯಗಳನ್ನ ನಿರೂಪಣೆ ಮಾಡ್ತಾರೆ. ನಾಳೆ ಮತ್ತೆ ಸೇರಿದಾಗ, ನಾಳೆ ಇಲ್ಲ ನಾಡಿದ್ದು ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇವ
ಕೃಷ್ಣಾರ್ಪಣಮಸ್ತು.